ದಕ್ಷಿಣ ಕನ್ನಡದಲ್ಲಿ ಶುರುವಾಯ್ತಾ ಮತ್ತೆ ಬ್ರಹ್ಮ ರಾಕ್ಷಸನ ಕಾಟ. ಕೊಟ್ಟಾರ ಬ್ರಹ್ಮ ರಕ್ಕಸ ಉಚ್ಚಾಟನೆ ಬೆನ್ನಲ್ಲೇ ಮತ್ತೆ ಸದ್ದಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮ ರಾಕ್ಷಸ ಕಾಟದ ವಿಡಿಯೋ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತನ್ನ ಸವಾರಿಗೆ ಅಡ್ಡ ಬಂದ ಯುವಕರನ್ನ ಹಿಂಬಾಲಿಸಿದ ಬ್ರಹ್ಮ ರಾಕ್ಷಸ. ಶ್ರೀ ಕೋಡಮಣಿಯತ್ತಾಯ ದೈವದ ಕಾಣಿಕದಿಂದ ಬಚಾವಾಗಿದ್ದ ಬೈಕ್ ಸವಾರ. ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿ ಘಟನೆ ನಡೆದಿತ್ತು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ವಿಚಿತ್ರ ಶಕ್ತಿಯೊಂದು ಬೆನ್ನತ್ತಿದ ಅನುಭವವನ್ನ ಯುವಕ ಮನೋಹರ್ ಹಂಚಿಕೊಂಡಿದ್ದಾನೆ. ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅಲ್ಲಿ ಓಡಾಡೋರಿಗೆಲ್ಲ ಒಂದು ರೀತಿಯಾದಂಥ ಕಿರುಕುಳ ಆಗ್ತಾ ಇತ್ತಂತೆ. ವಿಚಿತ್ರವಾದಂಥ ಘಟನೆಗಳು ನಡೀತಾ ಇತ್ತಂತೆ. ಅಯ್ಯೋಯ್ಯೋ ಇಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ, ಈ ರೋಡಲ್ಲಿ ಹೋಗೋದೇ ಬೇಡ ಅಂತ ಯೋಚಿಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಬಾರಿ ಯಾರೇ ಹತ್ರ ಹೇಳ್ಕೊಂಡ್ರು ಕೂಡ ಅದಕ್ಕೆ ಯಾರು ಮಣೆ ಹಾಕ್ತಾ ಇರಲಿಲ್ಲ. ಆದರೆ ಈಗ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಸೊ ಈ ಬ್ರಹ್ಮ ರಾಕ್ಷಸನ ಬಿಡುಗಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಏನೇನೋ ಮಾಡಿಸಿದ್ರು. ಆದರೂ ಕೂಡ ಮತ್ತೆ ಮತ್ತೆ ಈ ಘಟನೆ ಮುನ್ನೆಲೆಗೆ ಬರ್ತಾ ಇದೆ. ಶ್ರೀ ಕೋಡಮಣಿತಾಯ ದೈವದ ಕಾಣಿಕದ ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವಂಥ ವಿಡಿಯೋ. ಊರಿತು ಉಂಡೆ ಎಳ್ಳುಂಡೆನಾ ಎಳ್ಳುಂಡೆ ತುಜಿರಿಗುಂಡೆ ಕೇಳನೆ ಸರ್ ಪಲ್ಲಿ ಬಗ್ಗೆ ನೀವು ಉಂಡೆ ಸಿದ್ದೇವನ್ನಾಗ ಕೋಟೆ ಬಾಗಿಲಿಡ್ರೆ ಕೋಟಾಗಿಲ್ಲ ಉಲೈ ಕೋಟಾಗಿಡ್ದು ಮಾರಿಕೊಳ್ಳಿ ಬರ್ಮ ಜಾಯಿಂಟ್ ರೋಡ್ ಇದ್ಯಾ ಕೊತ್ತನ್ನು ಹುಲ ಹಿಡ್ದು ಲೈ ಉಲ ಹಿಡ್ದು ಐಟ ಬಿದೇ ಬರ್ನ ಅಲ್ಲ ಕನಸನ ದಾದನ್ ನನಗಿಲ್ಲ ಅವಸ್ಥೆ ಇಂಜಿನ ಮಾರ ಪೂರ ಬೆದ್ರಡು ನ್ಯೂಸ್ ಆತಂಡಿ ಬೆದ್ರ ನ್ಯೂಸ್ ಎಂಚ ಆತನು ನೀ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಹಾ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತೆ ಕಾಲಿ ಮೋಡದ ಲೆಕ್ಕ ಸಿಕ್ಕಿದ್ರಿ ಹಿಂಗೆ ರೆಡ್ ಉಂಡೆ ಊರಿತು ಉಂಡೆ ಎಳ್ಳುಂಡೆನಾ ಎಳ್ಳುಂಡೆ ತುಜಿರಿಗುಂಡೆ ಕೇಳನೆ ಸರ್ ಪಲ್ಲಿ ಬಗ್ಗೆ ನೀವು ಉಂಡೆ ಸಿಕ್ಕಿ ಬಿದ್ದೇವನ್ನಾಗ ಕೋಟೆ ಬಾಗಿಲಿಡ್ರೆ ಕೋಟಾಗಿಲ್ಲ ಉಲೈ ಕೋಟಾಗಿಡ್ದು ಮಾರಿಕೊಳ್ಳಿ ಬರ್ಮ ಜಾಯಿಂಟ್ ರೋಡ್ ಇದ್ಯಾ ಕೊತ್ತನ್ನು ಹುಲ ಹಿಡ್ದು ಲೈ ಉಲ ಹಿಡ್ದು ಐಟ ಬಿದೇ ಬರ್ನ ಅಲ್ಲ ಕನಸನ ದಾದನ್ ನನಗಿಲ್ಲ ಅವಸ್ಥೆ ಇಂಜಿನ ಮಾರ ಪೂರ ಬೆದ್ರಡು ನ್ಯೂಸ್ ಆತಂಡಿ ಬೆದ್ರ ನ್ಯೂಸ್ ಎಂಚ ಆತನು ನೀ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಹಾ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತೆ ಕಾಲಿ ಮೋಡದ ಲೆಕ್ಕ ಸಿಕ್ಕಿದ್ರಿ ಹಿಂಗೆ ರೆಡ್ ಉಂಡೆ ಊರಿತು ಉಂಡೆ ಎಳ್ಳುಂಡೆನಾ ಎಳ್ಳುಂಡೆ ತುಜಿರಿಗುಂಡೆ ಕೇಳನೆ ಸರ್ ಪಲ್ಲಿ ಬಗ್ಗೆ ನೀವು ಉಂಡೆ ಸಿಕ್ಕಿ ಬಿದ್ದೇವನ್ನಾಗ ಕೋಟೆ ಬಾಗಿಲಿಡ್ರೆ ಕೋಟಾಗಿಲ್ಲ ಉಲೈ ಕೋಟಾಗಿಡ್ದು ಮಾರಿಕೊಳ್ಳಿ ಬರ್ಮ ಜಾಯಿಂಟ್ ರೋಡ್ ಇದ್ಯಾ ಕೊತ್ತನ್ನು ಹುಲ ಹಿಡ್ದು ಲೈ ಉಲ ಹಿಡ್ದು ಐಟ ಬಿದೇ ಬರ್ನ ಅಲ್ಲ ಕನಸನ ದಾದನ್ ನನಗಿಲ್ಲ ಅವಸ್ಥೆ ಇಂಜಿನ ಮಾರ ಪೂರ ಬೆದ್ರಡು ನ್ಯೂಸ್ ಆತಂಡಿ ಬೆದ್ರ ನ್ಯೂಸ್ ಎಂಚ ಆತನು ನೀ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಹಾ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತೆ ಕಾಲಿ ಮೋಡದ ಲೆಕ್ಕ ಸಿಕ್ಕಿದ್ರಿ ಹಿಂಗೆ ರೆಡ್ ಉಂಡೆ ಊರಿತು ಉಂಡೆ ಎಳ್ಳುಂಡೆನಾ ಎಳ್ಳುಂಡೆ ತುಜಿರಿಗುಂಡೆ ಕೇಳನೆ ಸರ್ ಪಲ್ಲಿ ಬಗ್ಗೆ ನೀವು ಉಂಡೆ ಸಿಕ್ಕಿ ಬಿದ್ದೇವನ್ನಾಗ ಕೋಟೆ ಬಾಗಿಲಿಡ್ರೆ ಕೋಟಾಗಿಲ್ಲ ಉಲೈ ಕೋಟಾಗಿಡ್ದು ಮಾರಿಕೊಳ್ಳಿ ಬರ್ಮ ಜಾಯಿಂಟ್ ರೋಡ್ ಇದ್ಯಾ ಕೊತ್ತನ್ನು ಹುಲ ಹಿಡ್ದು ಲೈ ಉಲ ಹಿಡ್ದು ಐಟ ಬಿದೇ ಬರ್ನ ಅಲ್ಲ ಕನಸನ ದಾದನ್ ನನಗಿಲ್ಲ ಅವಸ್ಥೆ ಇಂಜಿನ ಮಾರ ಪೂರ ಬೆದ್ರಡು ನ್ಯೂಸ್ ಆತಂಡಿ ಬೆದ್ರ ನ್ಯೂಸ್ ಎಂಚ ಆತನು ನೀ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಹಾ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತೆ ಕಾಲಿ ಮೋಡದ ಲೆಕ್ಕ ಸಿಕ್ಕಿದ್ರಿ ಹಿಂಗೆ ರೆಡ್ ಉಂಡೆ. ರಾತ್ರಿ 11 ಗಂಟೆಗೆ ಕೌಶಿಕ್, ರವಿ, ನಾನು ಟ್ರಿಪಲ್ ರೆಡ್ ಹೊರಟಿದ್ವಿ. ಮೂಡಬಿದ್ರೆಯಿಂದ ಪೆರಂಜಿಗೆ ಹೋಗುವಾಗ 2 ಬೆಳಕು ಕಾಣಿಸ್ತು. ತಿರುಗ್ತಿದ್ದ ಬೆಳಕು ನಾವು ಬೈಕ್ ನಿಲ್ಲಿಸಿದ ಕೂಡಲೇ ನಿಲ್ಲಿಸ್ತು. ಪರಿಶೀಲಿಸಕ್ಕೆ ವಾಪಸ್ ಬಂದಾಗ ಆ ಬೆಳಕು ನಮ್ಮನ್ನು ಹಿಂಬಾಲಿಸ್ತು. ಆದ್ರೆ ರವಿ ಅವರನ್ನ ಮನೆಗೆ ಬಿಡೋಕೆ ವೇಣೂರು ಕಡೆ ಹೋದ್ವಿ. ಹೊಸಂಗಡಿ ಸೇತುವೆ ಸಮೀಪ 2 ಉಂಡೆ ಬೃಹದಾಕಾರದವಾಗಿ ಸೇರಿ ಒಂದಾಯಿತು. ಈ ವೇಳೆ ನಮ್ಮ ಬೈಕ್ ಕೂಡ ಪಲ್ಟಿಯಾಗಿ ರಸ್ತೆಯಲ್ಲಿ 3 ಒದ್ದಾಡಿತು. ಮತ್ತೆ ನಾವು ಬೈಕ್ ಸ್ಟಾರ್ಟ್ ಮಾಡಿ ವೇಣೂರು ಕಡೆ ಹೊರಟ್ವಿ. ಆದ್ರೆ ವೇಣೂರು ಪಡ್ಯಾರಬೆಟ್ಟು ದೇವಸ್ಥಾನದವರೆಗೂ ಆ ಬೆಳಕು ಹಿಂಬಾಲಿಸ್ತು. ದೇವರಿಗೆ ಕಾಣಿಕೆ ಹಾಕಿ ಬಂದ ಬಳಿಕ ನಮ್ಗೇನು ಕಾಣಿಸ್ತಿಲ್ಲ. ಇದನ್ನ ಜ್ಯೋತಿಷ್ಯರ ಬಳಿ ಕೇಳಿದಾದ ಬ್ರಹ್ಮ ರಕ್ಕಸ ಅಡ್ಡ ಬಂದಿದ್ದಾನೆ ಅಂತ ಹೇಳಿದ್ರು. ದೈವ ಆಶೀರ್ವಾದ ಇಲ್ದಿದ್ರೆ ಅಂದು ನಿಮ್ಮ ಅಂತ್ಯ ಆಗ್ತಿತ್ತು ಅಂದ. ಯುವಕ ಹೇಳಿರುವಂತ ಆಡಿಯೋ ಇದೀಗ ಫುಲ್ ವೈರಲ್ ಆಗ್ತಾ ಇದೆ. ನೋಡಿ, ಮೊದಲಿಗೊಂದು ಆಡಿಯೋ ಕೇಳಿಸ್ಕೊಂಡ್ರಿ. ಏನ್ ನಾಗಾರ್ಜುನ ಸಿಕ್ಕಾಪಟ್ಟೆ ನ್ಯೂಸ್ ಆಗ್ತಾ ಇದೆ, ಎಂತಾಯ್ತು ಮರಿಯ ನಿನ್ನ ಅವಸ್ಥೆ ಎಂತ ಅಂತ ತುಳು ಭಾಷೆಯಲ್ಲಿ ಕೇಳಿರುವಂಥದ್ದು. ಅದಕ್ಕೆ ಹೌದು ಅಂತ, ನಿಜಾನ ಅಂದಿದ್ದಕ್ಕೆ ಹೌದು ನಿಜ. ಎಲ್ಲಿ ಏನಾಗಿದ್ದು ಅಂದಾಗ ಅವರು ಈ ರೂಟಲ್ಲಿ ಆಗಿದ್ದು ಅಂತ ಹೇಳಿದ್ದಾರೆ. ಮೋಡದಲ್ಲಿ 2 ಉಂಡೆಗಳು ತಿರುಗ್ತಾ ಇತ್ತು, ಅದೇ ವಿಚಾರ ಅಂತ ಹೇಳಿದ್ದಾರೆ. ಹೌದಾ ನಿಜನಾ ಅಂತಂದರೆ ಹೌದು ನಿಜ ಅಂತ ಹೇಳಿದ್ದಾರೆ. ಏನಾಗಿದೆ ಅನುಭವ ಅನ್ನೋದ್ರ ಬಗ್ಗೆ ಮಾತು ಆಡಿದ್ದಾರೆ. ನಾವು 3 ಜನ ಹೋಗ್ತಾ ಇದ್ವಿ. ಆ 3 ಜನಕ್ಕೆ
ಈ ಥರ ಎರಡು ಉಂಡೆ ಥರ ತಿರುಗ್ತಾ ಇದ್ದಿದ್ದು ಕಾಣಿಸ್ತು. ಅದು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು. ಆಮೇಲೆ ನಮ್ಮ ಬೈಕ್ ಬಿದ್ದುಬಿಡ್ತು. ನಾವು ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ವಿ. ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ದೇವಸ್ಥಾನ ಕಾಣಿಸ್ತು. ಆ ದೇವಸ್ಥಾನಕ್ಕೆ ಹೋಗಿ ನಾವು ಕಾಣಿಕೆ ಕಟ್ಕೊಂಡ್ವಿ. ಆಮೇಲೆ ನಮಗೇನು ಕಾಣಿಸ್ತಿಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯರ ಬಳಿ ಕೂಡ ನಾವು ಕೇಳಿದ್ಕೆ ಅದು ಬ್ರಹ್ಮ ರಕ್ಕಸ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಿದ್ರೆ, ದೈವ ಆಶೀರ್ವಾದ ಇರಲಿಲ್ಲ ಅಂತ ಅಂದರೆ ಜೀವ ಹೋಗ್ತಿತ್ತು ಅಂತ ಹೇಳಿದ್ದಾರೆ ಅಂತ. ಇದು ಈ ಆಡಿಯೋ ಇದೆಯಲ್ಲ, ಈ ಆಡಿಯೋ ಮತ್ತು ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ವಿಡಿಯೋ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಲ್ಲಿ ಏನೋ ಎರಡು ವೈಟ್ ಕಲರ್ದು ತಿರುಗ್ತಾ ಇರೋದು, ರೌಂಡ್ ಹಾಕ್ತಾ ಇರೋದು ಕಾಣಿಸ್ತಾ ಇದೆ. ನಾವು ಮಾರ್ಕ್ ಕೂಡ ಮಾಡಿದ್ದೀವಿ ನಿಮಗೆ ಗೊತ್ತಾಗಲಿ ಅಂತ. ಸೊ ಇದೇ ವಿಡಿಯೋ ಅಂತ ಹೇಳಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ. ಇದೇ ಎರಡು ವಿಡಿಯೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಎಲ್ರಿಗೂ ಗೊತ್ತಿರೋ ಹಾಗೆ ಮಂಗಳೂರು ಅಂತಂದರೆ ದೈವದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಲವಿರುತ್ತೆ. ಅತಿ ಹೆಚ್ಚು ದೇವಸ್ಥಾನಗಳು ಕೂಡ ಇರೋದು. ಈ ಘಟನೆ ಮಾತ್ರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೂ ಕಾರಣವಾಗಿದೆ. ಬ್ರಹ್ಮ ರಾಕ್ಷಸನ್ ಕಾಟ ಅಂತ. ಏನಾಗಿದೆ, ಏನು ನಡೀತಾ ಇದೆ ಆದಿತ್ಯ? ನಿಧಿ, ನಿಜವಾಗ್ಲು ಯಾಕಂದ್ರೆ ಮೊನ್ನೆ ದಿವಸ ಕೊಟ್ಟಾರ ಅನ್ನುವಂತ ಪ್ರದೇಶದಲ್ಲಿ ಒಂದು ಬ್ರಹ್ಮರಕ್ಷಕ ಉಚ್ಚಾಟನೆಗೆ ರಸ್ತೆ ಸಂಚಾರವನ್ನ ಬಂದ್ ಮಾಡಿರುವಂತ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂದ್ರೆ ಈ ಒಂದು ಉಚ್ಚಾಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ರಸ್ತೆ ಬಂದ್ ಮಾಡುವಂತ ಅವಶ್ಯಕತೆ ಏನು ಅನ್ನುವಂತ ವಿಚಾರವಾಗಿ ಒಂದು ಆಳವಾಗಿ ಪರಿಶೀಲನೆಗೆ ಹೋದ ಸಂದರ್ಭ ಈ ರಸ್ತೆ ಸಂಚಾರ ಬಂದ್ ಮಾಡದೇ ಇದ್ರೆ ಬ್ರಹ್ಮರಕ್ಕಸನ ಸವಾರಿ ಹೋಗುವಂತ ಸಂದರ್ಭ ಜನರಿಗೆ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ವಿಚಾರಗಳೆಲ್ಲ ತುಂಬಾ ಚರ್ಚೆಗೆ ಬಂದು ಬಹಳ ವಿಚಾರ ಮುನ್ನೆಲೆಗೆ ಬಂದಿತ್ತು. ಇದಾದ ಬೆನ್ನಲ್ಲೇ ಈಗ ಮೂಡುಬಿದಿರೆ ಸಮೀಪದ ಪೆರಿಂಜಿ ಅನ್ನುವಂತ ಪ್ರದೇಶದಲ್ಲಿ ನಡೆದಂತಹ ಘಟನೆ ಎಲ್ಲರನ್ನ ಕೂಡ ಬಹಳ ಒಂದು ರೀತಿ ನಿಬ್ಬೆರಗಾಗಿಸಿದೆ. ಒಂದು ಯುವಕರು ಮಾತಾಡಿರುವಂತಹ ಆಡಿಯೋ. ಈಗ ಆ ಯುವಕರನ್ನ ಕೂಡ ನಾವು ಸಂಪರ್ಕ ಮಾಡುವಂತ ಪ್ರಯತ್ನ ಪಟ್ಟಿದ್ವಿ. ಅವ್ರು ಕೊಟ್ಟಂತ ಮಾಹಿತಿ ಆಧಾರದಲ್ಲೂ ಕೂಡ ಅವ್ರು ಏನು ಈಗ ಆಡಿಯೋದಲ್ಲಿ ಮಾತಾಡಿದವರು, ಏನು ಒಂದು ಅವ್ರ ಬೈಕಲ್ಲಿ ಹೋಗುವಂತ ಸಂದರ್ಭ 3 ಜನ ಬೈಕಲ್ಲಿ ಹೋಗ್ತಾ ಇದ್ರು. ಈ ಸಂದರ್ಭ ಒಂದು ವಿಚಿತ್ರವಾದಂತಹ 2 ಬೆಳಕು ಅವರನ್ನ ಹಿಂಬಾಲಿಸಿಕೊಂಡು ಬಂದಿದೆ. ಅದು ಫಸ್ಟ್ ಗೆ ಅವ್ರು ಲೈಟ್ ಅಂತ ಅನ್ಕೊಂಡು ಹಿಂದೆ ಮುಂದೆ ಹೋಗುವಂತ ಪ್ರಯತ್ನ ಮಾಡಿದ್ರು ಕೂಡ ಮತ್ತೆ ಅದು ಅವರನ್ನ ಹಿಂಬಾಲಿಸಿಕೊಂಡು ಬಂದಿರುವಂತದ್ದು. ಮತ್ತು ಒಂದು ಕಡೆ ಅವರಿಗೆ ಅಪಘಾತ ಕೂಡ ಆಗಿದೆ. ಯಾವ ರೀತಿ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಅವರಲ್ಲಿ ಇರ್ಲಿಲ್ಲ. ಆದ್ರೆ ಬಳಿಕ ಒಂದು ಪಡ್ಯಾರ ಬೆಟ್ಟ ಅನ್ನುವಂತ ಪ್ರದೇಶ, ಅಲ್ಲಿ ಶ್ರೀ ದೈವ ಕೊಡಮಣಿತಾಯ ದೇವಸ್ಥಾನ ಇದೆ. ಅದು ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಕ್ಷೇತ್ರ. ಈ ಭಾಗಕ್ಕೆ ಬರುವಂತ ಸಂದರ್ಭ ಆ ಏನು ಒಂದು ಬೆಳಕು ಅವರನ್ನ ಹಿಂಬಾಲಿಸಿಕೊಂಡು ಬಂದಿತ್ತು, ಅದು ಅಲ್ಲಿಗೆ ನಿಂತಿದೆ ಅನ್ನುವಂತಹ ಮಾಹಿತಿ ಅವರು ಆ ಆಡಿಯೋದಲ್ಲಿ ಹಂಚಿಕೊಂಡಿರುವಂತದ್ದು. ಮತ್ತೆ ಬಳಿಕ ಅವರು ಜ್ಯೋತಿಷ್ಯರ ಬಳಿ ಹೋಗಿ ಈ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ಜ್ಯೋತಿಷ್ಯರು ಒಂದು ಬ್ರಹ್ಮರಕ್ಕಸನ ಸವಾರಿಗೆ ಇವರು ಅಡ್ಡ ಬಂದಂತ ಕಾರಣದಿಂದಾಗಿ ಅದು ಇವರನ್ನು ಹಿಂಬಾಲಿಸಿಕೊಂಡು ಬಂದಿದೆ ಮತ್ತು ದೇವಸ್ಥಾನದ ಸಮೀಪ ಇವರು ಹೋಗದೇ ಇದ್ದಿದ್ರೆ ಇವರ ಪ್ರಾಣ ಬಲಿ ಕೂಡ ಅಲ್ಲಿ ಆಗ್ತಾ ಇತ್ತು ಅನ್ನುವಂತ ರೀತಿಯ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಅವರ ಆಡಿಯೋದಲ್ಲಿ ಹೇಳಿರುವಂತದ್ದು ನೀತಿ. ಸದ್ಯ ಈ ಆಡಿಯೋ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕಳೆದ ಅನೇಕ ದಿನದ ಹಿಂದೆ ಈ ಒಂದು ಪ್ರಕರಣ ನಡೆದಿದ್ರು ಕೂಡ ಈಗ ಈ ಆಡಿಯೋ ಮತ್ತು ವಿಡಿಯೋದ ಮೂಲಕ ಈ ಒಂದು ವಿಚಾರ ಮತ್ತೆ ಚರ್ಚೆಗೆ ಬಂದಿರುವಂತದ್ದು. ಮತ್ತು ಯುವಕರು ಕೂಡ ಏನು ಆಡಿಯೋದಲ್ಲಿ ಹೇಳಿದಾರೋ ಅದು ನಾವು ಹೇಳಿರುವಂತದ್ದು ನಿಜ ಮತ್ತು ಈ ಅನುಭವ ನಮ್ಗೆ ಆಗಿದೆ ಅನ್ನುವ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ನೀವು ಆದಿತ್ಯ, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಜ್ಯೋತಿಷ್ಯರು, ಇದಕ್ಕೆ ಸಂಬಂಧಪಟ್ಟಂಥವರು ಯಾರಾದರೂ ಪ್ರತಿಕ್ರಿಯೆ ಏನಾದರೂ ಕೊಟ್ಟಿದ್ದಾರೆ? ಇದು ಹೀಗಿರಬಹುದು ಅಂತ ಏನಾದರೂ ಹೇಳಿದಾರಾ? ವಿಶ್ಲೇಷಣೆ ಏನಾದ್ರು ಆಗಿದೆಯಾ? ನೀತಿ, ಯಾಕಂದ್ರೆ ಈ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ. ಆದ್ರೆ ಮೊನ್ನೆ ನಾನು ಪ್ರದೇಶದ ಒಂದು ಬ್ರಹ್ಮ ಉಚ್ಚಾಟನೆ ವಿದ್ವಾಂಸರುಗಳು ಚರ್ಚೆಗೆ ಇಳಿದಿರುವಂತದ್ದು ಮತ್ತು ಆ ಚರ್ಚೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗೆ ಈ ಘಟನೆ ಕೂಡ ಈಗ ಬಹಳ ಮುನ್ನೆಲೆಗೆ ಬರ್ತಾ ಇರುವಂತ ಹೊತ್ತಿನಲ್ಲಿ ಈಗ ಆ ವಿದ್ವಾಂಸರ ಪ್ರತಿಕ್ರಿಯೆ ಏನು, ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ. ಆದ್ರೆ ಈ ಭಾಗದಲ್ಲಿ ಒಂದು ನಂಬಿಕೆ ಇದೆ, ಈ ತರ ಒಂದು ಸವಾರಿ ಹೋಗುವಂತ ಸಂದರ್ಭ ಅದು ದೈವದ್ದಾಗಿರ್ಬೋದು ಅಥವಾ ದುಷ್ಟಶಕ್ತಿಗಳಾಗಿರ್ಬೋದು, ಸವಾರಿ ಹೋಗುವಂತ ಸಂದರ್ಭ ಅಡ್ಡ ಬಂದ್ರೆ ಒಂದಿಷ್ಟು ಸಮಸ್ಯೆಗಳಾಗುತ್ತೆ ಮತ್ತೆ ಅದಕ್ಕೊಂದಿಷ್ಟು ಪರಿಹಾರ ಗ್ರಾಮೀಣ ಭಾಗದಲ್ಲಿ ನಡೆಯುವಂತದನ್ನು ನೋಡಿದ್ದೀವಿ. ಆದ್ರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಡಿಯೋ ಏನು ವೈರಲ್ ಆಗಿದೆ ಈಗ ಅದು ಈಗ ಬಹಳ ಸಂಚಲನ ಕಾರಣವಾಗಿರುವಂತದ್ದು. ಮತ್ತೆ ಮೊನ್ನೆ ಕೊಟ್ಟಾರ ಪ್ರದೇಶದ್ದು ಕೂಡ ಅವರು ರಸ್ತೆ ಸಂಚಾರ ಬಂದ್ ಮಾಡುವಂತ ಒಂದು ಬ್ಯಾನರ್ ಅನ್ನು ಅಳವಡಿಸಿದ್ರು. ಹಾಗಾಗಿ ಆ ವಿಚಾರ ಈಗ ಚರ್ಚೆಗೆ ಮುನ್ನೆಲೆಗೆ ಬಂದಿತ್ತು. ಈಗ ಈ ವಿಚಾರದಲ್ಲೂ ಕೂಡ ಇಂಥದ್ದೇ ಒಂದು ಬೆಳವಣಿಗೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಾದಾ ನನಗೆಲ್ಲ ಅವಸ್ಥೆ ಇಂಜಿನ ಮಾರ ಪೂರ ಬೆದ್ದಡು ನ್ಯೂಸ್ ಆತಂಡಿ ಬೆದ್ರ ನ್ಯೂಸ್ ಎಂಚ ಆತನು ನೀ ಬ್ರಹ್ಮರಾಕ್ಷಸ ದಿಕ್ಕಿನಿಗೆ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಫುಲ್ ಅತ್ತೆ ಖಾಲಿ ಮೋಡದ ಲೆಕ್ಕ ಸಿಕ್ಕಿದ್ರಿ ಹಿಂಗೆ 2 ಉಂಡೆ ಉಳಿತು.